ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಶಹಾಪುರ ತಾಲೂಕಿನ ಯಾದಗಿರಿ ಸಮೀಪ ಚಟ್ನಳ್ಳಿ ಗ್ರಾಮದಲ್ಲಿ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿದ್ದು ಮುಖ್ಯ ರಸ್ತೆಗಳು ಕೆಸರುಗದ್ದೆಗಳಾಗಿ ಮಾರ್ಪಟ್ಟಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುತ್ನಾಳ್ ಆರೋಪಿಸಿದ್ದಾರೆ. ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಉದ್ದಕ್ಕೂ ಎಲ್ಲ ಕಡೆ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಪರಿಶೀಲಿಸಿದ ನಂತರ ಮಾತನಾಡಿದ್ರು. ಈ ಗ್ರಾಮದಲ್ಲಿ ಚರಂಡಿ, ಸಿಸಿ ರಸ್ತೆ ಸೇರಿ ಇತರ ಸೌಲಭ್ಯಗಳು ಇಲ್ಲ. ಸುಮಾರು ವರ್ಷಗಳಿಂದ ರಸ್ತೆಯಲ್ಲಿ ಚರಂಡಿ ನೀರು ಹರಿದು ಬರ್ತಾ ಇದ್ದು ಸಂಚಾರಕ್ಕೆ ತೀವ್ರ ಸಮಸ್ಯೆ ಆಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಚರಂಡಿ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದ್ದು ಗ್ರಾಮಸ್ಥರು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಚರಂಡಿ ಸ್ವಚ್ಛಗೊಳಿಸಿ ತಗ್ಗು ಗುಂಡಿಗಳನ್ನು ಮರಮ್ನಿಂದ ಮುಚ್ಚಿ ಕಲುಷಿತ ನೀರು ನಿಲ್ಲದಂತೆ ಮಾಡಬೇಕು. ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿ ಫಾಗಿಂಗ್ ಮಾಡೋದ್ರ ಮುಖಾಂತರ ಸೊಳ್ಳೆಗಳ ನಿಯಂತ್ರಣ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೋಗಗಳು ಬರದಂತೆ ಸ್ವಚ್ಛತೆ ಕಾಪಾಡಬೇಕು ಅಂತ ಆಗ್ರಹ ಮಾಡಿದರು. ಇದಲ್ಲದೆ ಮುಂದಿನ ದಿನದಲ್ಲಿ ಎಲ್ಲ ಕಡೆ ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ನೋಡಪ್ಪ ಯಪ್ಪ, ಈ ಬ್ಯಾಸಿಗೆ ಏನು ಉದಲಾಗ್ಯದ, ದಾರಿ ನಡ್ಯಕ್ ಬರೋದಪ್ಪ, ನೋಡ್ ಸ್ವಲ್ಪ ರೋಡ್ ಮಾಡಿ ಕೊಡಪ್ಪ ಯಪ್ಪ. ಯಾವ ಊರು ಇದು? ಚಟ್ನಳ್ಳಿ ರೀ. ಏನಾಗ್ಯದ? ಬರೇ ರೋಡ್ ಆಗ್ಯದಪ್ಪ, ಬರೀ ಉದಲು ಬಿದ್ದದ, ದಾರಿ ನಡ್ಯಕ್ ಬರೋದು ಏನ, ನಮ್ಗಂತ ನಡ್ಯಕ್ಕೆ ಬರೋದು. ಸ್ವಲ್ಪ ರೋಡ್ ಮಾಡಿ ಕೊಡಪ್ಪ ಯಪ್ಪ, ನಿಮ್ ಪುಣ್ಯ ಬರ್ತದ ನೋಡ್ರಿ. ಮತ್ತೇನಾಗ್ಯದ್ರಿ ಇಲ್ಲಿ? ಇದೇನೆಲ್ಲ ನೋಡ್ರಿ ರಾಡಿಗ ದಾರಿಲ್ಲ, ಮೋರಿಲ್ಲ, ಬಚ್ಚಲ್ಕ ಏನಿಲ್ಲ ಯಪ್ಪ. ಇಲ್ಲಿ ಬಾಳ ಹೈರಾಣ ಆಗ್ಯದ. ದಾರಿ ಮೇಲೆ ಎಲ್ಲ ಇದು ಎಲ್ಲಟು ಇದಾಗ್ಯದ. ಏನ್ ಬಾತ್ರೂಮ್ ಇಲ್ಲ, ಏನಿಲ್ಲ, ಯಾವ್ದಿಲ್ಲ ಇಲ್ಲಿ. ಎಲ್ಲ ಗೊಜ್ಜಲಾಗಿಬಿಟ್ಟದ. ಎಲ್ಲ ರಾಡಿ ಆಗ್ಯದ, ಉದಲಾನ್ ಉದಲು ಯಪ್ಪ. ಸಾಲಿ ಹೋಗೋ ಹುಡುಗರೆಲ್ಲ ಅದ್ರಾಗೆ ತಿರುಗಾಡ್ತಾರೆ. ಸಾಲಿ ಹುಡುಗರನ್ನ ಹೋಗ ರಾಡಿ ಹಚ್ಕೊಂಡ್ ಹೊಂಟದಪ್ಪ ಯಪ್ಪ. ಮಳೆ ಬಂದಾಗ ಪೂರಾ ಆಯ್ತು, ಹಿಂಗಿಡ್ಕೊ ಎದ್ದು ನಿಂತು ಹೋಗ್ಬೇಕು ಮಕ್ಕಳು. ನಮ್ದು ಚಟ್ನಳ್ಳಿ ಸಿಸಿ ರೋಡ್ ಇಲ್ಲ, ಏನ್ ಚರಂಡಿ ಇಲ್ಲ, ಏನಿಲ್ಲ. ದಾಮ್ ಗೊಜ್ಜಲ್ದಾಗ ತಿರ್ಗಾಡ್ಬೇಕ್ರಿ. ಮಳೆ ಅದು ಜಾಸ್ತಿ ಮಳೆಗಾಲದಾಗ ಸಾಲಿ ಮಕ್ಕಳು ಎತ್ತುಗಳು ಅದ್ರಾಗೆ ರಾಡ್ಯಾಗ ಹೋಗ್ಬೇಕು. ಮಕ್ಕಳಿಗೆ ದಾಮಿ ಕಾಟ್ ಭಾಳ ಅದ್ರಿ. ಸ್ವಲ್ಪ ಸಿಸಿ ರೋಡ್ ಮೋರಿ ಆಗಿ ಚರಂಡಿ ಮಾಡಿಕೊಡ್ರಿ ನಮ್ಗೆ ಸೌಲಭ್ಯ ಸರ್. ಮತ್ತೇನಾಗ್ಯದ್ರಿ? ಏನ್ ಅದೇ ರೀ, ಮತ್ತೆ ರೋಡಿಂದ ಅದೇ ಸ್ವಲ್ಪ ರೋಡ್ ಖರಾಬ್ ಆಗ್ಯದ ರೀ. ಮರಿ ರೋಡ್ ಗೊಜ್ಜಲ್ದಾಗ ನಡಿಬೇಕು. ಎತ್ತುಗಳು ಕಾಲು ಖರಾಬ್ ಆತಾವ. ಮನುಷ್ಯರಿಗೆ ಚಂದಿಗೆ ದಣದಾಗ ಮಕ್ಕಂದೇವ ಅಂದ್ರೆ ಮಚ್ಚರದಾಗ ಕಿರಿಕಿರಿ, ಸೊಳ್ಳೆ ಕಾಡು ಜಾಸ್ತಿ. ಹಂಗಾಗಿ ಸ್ವಲ್ಪ ಅದ್ರದ್ದು ಸೌಲಭ್ಯ ಮಾಡಿಕೊಡ್ರಿ ಸರ್. ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ನೈಕಲ್ ಸಮೀಪ ಇರತಕ್ಕಂಥ ಈ ಚಟ್ನಳ್ಳಿ ಬಹುಸಂಖ್ಯಾತರು ಇರತಕ್ಕಂಥ ಇಲ್ಲಿ ಕಡುಬಡವರು, ಕೃಷಿ ಕೂಲಿ ಕಾರ್ಮಿಕರೇ ಜಾಸ್ತಿ ಅರ. ಇಲ್ಲಿ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಇದ್ರು ಕೂಡ ಇಲ್ಲಿವರೆಗೆ ಏನದ ಸಿಸಿ ರಸ್ತೆ ಆಗಿಲ್ಲ, ಚರಂಡಿ ಆಗಿಲ್ಲ, ಸ್ವಚ್ಛತೆ ಇಲ್ಲ. ಇಲ್ಲಿ ಏನದ ಅಂದ್ರೆ ಯಾವ್ದನ್ನ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು, ಮದುವೆ ಮುಂಜಿ ಮಾಡ್ಬೇಕಾಯ್ತು ಅಂದ್ರೆ ಯಾರನ್ನ ಬೀಗರ ನಟರು ಬಂದ್ರೆ ಇಲ್ಲಿ ಊರಿಗೆ ಉಳಿ ಹೋಗ್ತಕ್ಕಂಥ ಕೆಲಸ ಆಗಲಾಗ್ತದ. ಆಮೇಲೆ ಯಾರನ್ನ ಮೃತಪಟ್ಟರು, ವಯಸ್ಸಾದ್ರ ಸತ್ರ ಅಂದ್ರೆ ಹೆಣ ಒಯ್ಬೇಕಾದ್ರೆ ಇದೇ ಗಲೀಜಿನಲ್ಲಿ ಹೆಣ ಒಯ್ಬೇಕು. ಇಂಥ ಪರಿಸ್ಥಿತಿ ಆದ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿ ಸಿಒ, ಜಿಲ್ಲಾಧಿಕಾರಿ ತಕ್ಷಣ ಈ ಗ್ರಾಮ ಪಂಚಾಯತಿ ಇಲ್ಲಿ ಭೇಟಿ ನೀಡಬೇಕು. ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ಅಲ್ಲಿ ಇಬ್ರಾಂಪುರ್ ಸರ್ಕಲ್ ಹೋಗ್ತಕ್ಕಂಥ, ಯಾದಗಿರಿ ಟು ಶಾಪುರ್ಗೆ ಹೋಗ್ತಕ್ಕಂಥ ಪ್ರಮುಖ ಸರ್ಕಲ್ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡ್ಬೇಕಾಗ್ತದ. ಇವತ್ತು ಮುಂಜಾನೆ ಚಂತೇನೋ ಹೊಲ್ದಾಗ ದುಡ್ದು ಬರ್ತಾರ, ಕೂಲಿ ಹೋಗಿ ಬರ್ತಾರ, ಮನೆಯಾಗ ಬಂದಕ್ಕೇನು ಊಟ ಮಾಡ್ಕೊಂಡು ತಿನ್ಬೇಕಂದ್ರೆ ಸೊಳ್ಳೆಗಳ ಕಾಟ. ಹಂಗಾಕೇಸಿ ಇವ್ರ ಜೀವನ ಈ ಕಾಡು ಪ್ರಾಣಿಗಳು ಇರ್ತಾರಲ್ಲ ಹಳ್ಳ್ಯಾಗ, ಎಲ್ಲೇನ ಗುಡ್ದಾಗ, ಅವ್ರಕ್ಕಿಂತ ಹತಾತದ. ಇಷ್ಟು ಜನಸಂಖ್ಯೆ ಇದ್ರು ಕೂಡ ಇಲ್ಲಿ ಸೌಲಭ್ಯನೇ ಸಿಕ್ಕಿಲ್ಲ. ಒಬ್ರು ಇಲ್ಲಿಗೆ ವಂಚಿತ ಮಾಡಿಕೇಸಿ ಯಾರು ಒಬ್ರು ಏನೋ ಒಂದು ಹೇಳಿಕೇಸಿ ಸುಳ್ಳು ನೆಪ ಹೇಳಿಕೇಸಿ ದಾಟಿ ಹೋಗ್ಯಾರ ಹೊರತಾಗಿ ಯಾರು ಕೈಗೆ ಹಚ್ಕೊಂಡು ಕೆಲಸ ಮಾಡಿಲ್ಲ. ಹಂಗಾಕೇಸಿ ಇಂಥ ಕಡು ಬಡವರು ಕೈಯ ಬೆನ್ನಿಗೆ ನಿಂತ ಕೇಸಿ ಕೆಲಸ ಮಾಡಿ ಕೊಟ್ಟಾಗ ಮಾತ್ರ ನಾವು ಬಿಡ್ತೀವಿ. ಇಲ್ಲದಿದ್ರೆ ಗ್ರಾಮದ ಹೆಣ್ಣು ಗಂಡು ಸೇರಿಕೇಸಿ ರಸ್ತೆ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡ್ತೀವಿ. ಅದಕ್ಕನ ರೆಡಿ ಆಗ್ರಿ, ಇಲ್ಲಾಂದ್ರೆ ಬಂದ್ ಮಾಡಿಕೊಡ್ರಿ. ಇಲ್ಲದಿದ್ರೆ ಮುಂದಿನ ದಾರಿ ಏನಾದ್ರೂ ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದೇ ಸಂದರ್ಭದಲ್ಲಿ ಪವನ, ಚಂದ್ರಾಮ, ಭೀಮರಾಯ್, ಹನುಮಂತ, ಶಿವಪ್ಪ, ಬಸಪ್ಪ, ಯಂಕಪ್ಪ, ನಾಗಪ್ಪ, ದೊಡ್ಡ ಬಸಾಬಣ್ಣ, ತಿರಕಪ್ಪ, ಸಾಹೇಬ್ ಗೌಡ, ಸಾಬಣ್ಣ, ಶರ್ಮಾ ಪಠಾಣ್, ಬಸಪ್ಪ, ಸಣ್ಣ ಯಂಕಪ್ಪ, ಮಲ್ಲಪ್ಪ, ರಾಯಪ್ಪ, ಸಾಬಣ್ಣ, ಬಸವರಾಜ, ನಾಗಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.